ಗ್ಯಾರಂಟಿ ಯೋಜನೆಗೆ ಸರ್ಕಾರ ಹಿಂಬಾಗಿಲಿನಿಂದ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಂತ ಹಣವನ್ನ ಬಳಕೆ ಮಾಡ್ತಾ ಇದೆ. ಈಗ ವಿಪಕ್ಷಗಳಿಗೆ ಇದು ಅಸ್ತ್ರವಾಗಿದೆ. ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಗ್ಯಾರಂಟಿ ಯೋಜನೆಗೆ ಬಳಕೆ. ಮತ್ತೊಮ್ಮೆ ವಿವಾದ ಮೈಮೇಲೆ ಎಳೆದುಕೊಂಡ ರಾಜ್ಯ ಸರ್ಕಾರ. ದಲಿತರ ಅಭಿವೃದ್ಧಿಗೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಅಂತ ಕಾಂಗ್ರೆಸ್ ಸರ್ಕಾರವೇ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆ ಜಾರಿಗೆ ತಂದಿತ್ತು. ಬಜೆಟ್ನ ಶೇಕಡ 24.1ರಷ್ಟು ಭಾಗವನ್ನ ಕೇವಲ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಗಳ ಅಭಿವೃದ್ಧಿಗೆ ಬಳಸಬೇಕು ಅಂತ ಕಡ್ಡಾಯವಾದ ನಿಯಮ ಇದೆ. ಅದರಂತೆ ಈ ಬಾರಿ ಬಜೆಟ್ನಲ್ಲಿ 39,121 ಕೋಟಿ ಹಣವನ್ನ ದಲಿತರ ಅಭಿವೃದ್ಧಿಗೆ ಅಂತ ಮೀಸಲಿಡಲಾಗಿದೆ. ಸರ್ಕಾರವೇ ಮಾಡಿದ ನಿಯಮಗಳ ಪ್ರಕಾರ ಈ ಹಣವನ್ನ ಅದೇ ಸಮುದಾಯದ ಅಭಿವೃದ್ಧಿಗೆ ಬಳಸಬೇಕೇ ಹೊರತು ಬೇರೆ ಯೋಜನೆಗಳಿಗೆ ಬಳಸುವಂತೆ ಇಲ್ಲ. ಆದ್ರೆ ಇದೀಗ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಲಾಗಿದೆ. ಹೌದು, ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಅಭಿವೃದ್ಧಿ ಪರಿಷತ್ ಸಭೆಯಲ್ಲಿ ದಾಖಲೆ ಸಮೇತ ಅಧಿಕಾರಿಗಳೇ ಸಿಎಂ ಮುಂದೆ ಇಟ್ಟಿದ್ದಾರೆ. ಹಾಗಿದ್ರೆ ಗ್ಯಾರಂಟಿ ಯಾವ ಯೋಜನೆಗೆ ಸಿಎಸ್ಎಸ್ಪಿ ಟಿಎಸ್ಪಿಯ ಎಷ್ಟು ಹಣ ಬಳಕೆ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಂದ ಹಾಗೆ ಮನೆ ಗೃಹಲಕ್ಷ್ಮಿ ಯೋಜನೆಗೆ ಸಿಎಸ್ಎಸ್ಪಿ ಟಿಎಸ್ಪಿಯ ಬರೋಬ್ಬರಿ 7,881.91 ಕೋಟಿ ಹಣ ಬಳಕೆ ಮಾಡಲಾಗಿದೆ. ಗೃಹಜ್ಯೋತಿ ಗ್ಯಾರಂಟಿ ಯೋಜನೆಗೆ 2,585.93 ಕೋಟಿ ಹಣ ಬಳಕೆ ಮಾಡಲಾಗಿದೆ. ಅನ್ನಭಾಗ್ಯ ಯೋಜನೆಗೆ ಎಸ್ಸಿ ಎಸ್ಪಿ ಟಿಎಸ್ಪಿಯ 448.15 ಕೋಟಿ ಹಣ ಹಾಗೂ ಡಿಬಿಟಿಗೆ ಸಿಎಸ್ಎಸ್ಪಿ ಟಿಎಸ್ಪಿಯ 2,187 ಕೋಟಿ ಹಣ ಸೇರಿಸಿ ಒಟ್ಟು 2,635.15 ಕೋಟಿ ಹಣ ಬಳಕೆ ಮಾಡಲಾಗಿದೆ. ಶಕ್ತಿ ಯೋಜನೆಗೆ 1,451.45 ಕೋಟಿ ಹಣ ಬಳಕೆ ಮಾಡಲಾಗಿದೆ. ಇನ್ನು ಯುವ ನಿಧಿ ಯೋಜನೆಗೆ 175.50 ಕೋಟಿ ಹಣ ಬಳಕೆ ಮಾಡಲಾಗಿದೆ. ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ಬರುವ ದಲಿತ ಫಲಾನುಭವಿಗಳಿಗೆ ಈ ಹಣ ಬಳಸಲಾಗ್ತಾ ಇದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಜನಸಂಖ್ಯೆಗೆ ಅನುಗುಣವಾಗಿ ಖರ್ಚು ಮಾಡಬೇಕು. ಅದು ಕಾಯ್ದೆ ಮಾಡಿದ್ದೀವಿ ನಾವು 2013ರಲ್ಲಿ. ಈ ಹಣನ ಖರ್ಚು ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ಗ್ಯಾರಂಟಿ ಯೋಜನೆಗಳ ಮೂಲಕನೂ ಕೂಡ ಈ ವರ್ಗದ ಜನರಿಗೆ ಅಲ್ಲಿ ಹೆಚ್ಚು ಬೆನಿಫಿಷರೀಸು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಲ್ಲಿ ಕೂಡ ಬರ್ತಾರೆ. ಪ್ರತಿ ಇಲಾಖೆಗೆ ಎಷ್ಟೆಷ್ಟು ಹಣ ಅಂತಕ್ಕಂಥದ್ದನ್ನು ಕೂಡ ನಿಗದಿ ಮಾಡಿದ್ದೀವಿ. ದಲಿತರ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಿರೋದಕ್ಕೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ದಲಿತರಿಗೆ ಸೇರಿದ 187 ಕೋಟಿ ಹಣ ಲಪಟಾಯಿಸಿರುವ ಮಜಾವಾದಿ ಸಿಎಂ ಸಿದ್ದರಾಮಯ್ಯ ಈಗ ಗ್ಯಾರಂಟಿಗಳ ನೆಪದಲ್ಲಿ ದಲಿತರಿಗೆ ಸೇರಿದ ಸಿಎಸ್ಎಸ್ಪಿ ಟಿಎಸ್ಪಿ ಹಣವನ್ನ ಗುಳುಂ ಮಾಡಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮೂಲಕ ತಿವಿದಿದ್ದಾರೆ. ಜುಲೈ 15ರಿಂದ ವಿಧಾನಮಂಡಲ ಅಧಿವೇಶನ ಪ್ರಾರಂಭವಾಗಲಿದೆ. ಇದೀಗ ಸರ್ಕಾರ ಸಿಎಸ್ಎಸ್ಪಿ ಟಿಎಸ್ಪಿಯ ಹಣ ಡೈವರ್ಟ್ ಮಾಡಿದ ವಿಚಾರ ವಿಪಕ್ಷಗಳಿಗೆ ಅಸ್ತ್ರವಾಗಲಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.